ಸುಬ್ಬಣ್ಣ ಮಂಡಕ್ಕಿ ಫೇಮಸ್ ಇದು ದಾವಣಗೆರೆಯಲ್ಲಿ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ. ಸಾಂಬಾರು, ಮೆಣಸಿನ್ಕಾಯಿ ಈಗಿನೂ ಮಂಡಕ್ಕಿ ಉಸಲಿ ಕಳಿಸ್ತಾ ಇದ್ದಂಗೂ ಖಾಲಿ ಆಗ್ತಾನೆ ಇರುತ್ತೆ. ಇಲ್ಲಿ ನೋಡ್ಬೋದು ಎಲ್ಲ ಕ್ರೌಡ್ ಕಾಣ್ತಾರೆ ಮಂಡಕ್ಕಿ ಆ ಕಡೆ ಎಲ್ಲ ಕೂತಿದ್ದಾರೆ. ಭಾರಿ ಹಳೆ ಶಾಪ್ ಇದು ದಾವಣಗೆರೆಯಲ್ಲಿ. 23ನೇ ವರ್ಷ ರನ್ನಿಂಗ್. ಇವರು ಓನರು. ಒಂದೆರಡು ನಿಮಿಷ ಮಾತಾಡ್ತಾರೆ. ಕಸ್ಟಮರ್ ಅಂತ ಸ್ವಲ್ಪ ಬಿಸಿ ಮಾತಾಡಿ. ಆಯ್ತು, ಒಂದು ಮಾಡಿ ಬಾಯ್. ನೋಡ್ರಿ, 3 ಮಂಡಕ್ಕಿ, 1 ನರ್ಗಿಸು, 3 ಮಿರ್ಚಿ ಪಾಸಲ್ಲು. ರೆಡಿ ಆಗ್ತಾ ಇದ್ದಂಗೆ ಖಾಲಿ ಆಗ್ತಾನೆ ಇರುತ್ತೆ. ಮಿರ್ಚಿ ಎರಡಲ್ಲ, ಬಿಸಿ ಬಿಸಿ ಮೆಣಸಿನ್ಕಾಯಿ ಈಗ ರೆಡಿ ಆಗ್ತಾ ಇದೆ. ದಾವಣಗೆರೆ ಸ್ಪೆಷಲ್. ನೀವು ಎಷ್ಟೇ ಹೋಟ್ಲಾದರೂ ದಾವಣಗೆರೆಯಲ್ಲಿ ಖಾರ ಮಂಡಕ್ಕಿ ಮೆಣಸಿನ್ಕಾಯಿಗೆ ಮಸಾಲೆ ದೋಸೆಗೆ ನಮ್ಮದು ದಾವಣಗೆರೆ ರೆಕಗ್ನೈಸ್ ಇದು. ಬಿಸಿ ಬಿಸಿ ಮೆಣಸಿನ್ಕಾಯಿ. ಎರಡು ಸೆಕೆಂಡ್ ಮಾತಾಡ್ತೀರಾ ಸರ್? ಮೆಣಸಿನ್ಕಾಯಿ ರೆಡಿ ಆಗೋದು ತೋರ್ಸೋಣ. ನಮ್ಮ ಓನರು ಫುಲ್ ಬ್ಯುಸಿ ಇದ್ದಾರೆ. ಸರಿ, 2 ಸೆಕೆಂಡ್ ಮಾತಾಡ್ಬಿಡಿ. ಇವರೇ ಓನರು. ಎಷ್ಟು ವರ್ಷ ಆಯಿತು ಸರ್? ನಮ್ದು ಮಾಡ್ತಾನೆ ಒಂದು 23 ವರ್ಷ ಆಯಿತು. ಓಕೆ. ಇದು ಅಜ್ಜನ ಲೆಕ್ಕದಲ್ಲಿ 70 ವರ್ಷ ಆಗಿದೆ. 70 ವರ್ಷ. ಬೇರೆ ಬೇರೆ ನಮ್ಮ ರಿಲೇಷನ್ಗಳು ಮಾಡಿದ್ದಾರೆ. ಓಕೆ. 1 ಮಂಡಕ್ಕಿ 2 ಮಿರ್ಚಿ ಕುಡಿಯೋದು. ಹಾಗೆ ಇದು ನಮ್ಮ ಲೈಫು ಹೌದು, ನಮಗೆ ಜೀವನನೂ ಹೌದು. ಹಂಗಾಗಿ ಇದನ್ನ ನಾವು ನಮ್ಮ ಪ್ರೀತಿಯಿಂದ ಮಾಡ್ತಾ ಇದ್ದೀವಿ. ಓಕೆ. ಎಲ್ಲನೂ ಇಷ್ಟಪಟ್ಟು ಮಾಡ್ತೀವಿ. ಕಷ್ಟ ಆದರೂ ಇಷ್ಟಪಟ್ಟು ಮಾಡೋದ್ರಿಂದ ನಮಗೆ ದೇವ್ರು ಚೆನ್ನಾಗಿ ಹೊಲ್ದಿಯಾನೆ. ನಮ್ಮ ಜನ ಎಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ. ಓಕೆ. ಖುಷಿ ಆಗುತ್ತೆ. ನಾವು ಗೊತ್ತಿಲ್ಲದಲ್ಲೇ ಇಷ್ಟೊಂದು ಹೆಸರು ಮಾಡಿದ್ದೀವಿ ಅಂತ. ಹಂಗಾಗಿ ತುಂಬ ಖುಷಿ ಆಗುತ್ತೆ. ಓಕೆ. ಯಾಕಂದರೆ ಎಲ್ಲರೂ ನಮ್ಮನ್ನು ರೆಕಗ್ನೈಸ್ ಮಾಡ್ತಾರೆ ಹೊರಗೆಲ್ಲರೂ ಹೋದಾಗ. ಓಕೆ. ನಮಗೆ ಗೊತ್ತಿದೆಯೋ ಗೊತ್ತಿಲ್ಲೋ, ಬಟ್ ಚೆನ್ನಾಗಿ ಆಗ್ತದೆ. ಅಷ್ಟಂತೂ ಅದು ದೇವರ ಆಶೀರ್ವಾದ, ನಮ್ಮ ಜನ ಬೆಂಬಲ, ನಮ್ಮೆಲ್ಲ ಟೀಮ್ ಹಂಗಿದೆ. ಹಂಗಾಗಿ ನಡೀತಾ ಇದೆ. ದಾವಣಗೆರೆ ಜನತೆಗೆ ಹೊರಗಡೆಯಿಂದ ಬಂದವ್ರಿಗೆ ಏನು ಹೇಳ್ತೀರಾ ಈಗ? ಎಲ್ಲ ದಾವಣಗೆರೆ ಅಂದ್ಕೂಳೆ ಮೊದಲು ಬರೋದೇ ಬೆಣ್ಣೆ ದೋಸೆ, ಆಮೇಲೆ ಒಂದು ಖಾರ ಮಂಡಕ್ಕಿ ಇವು ಅಂತ. ಆದರೆ ಅದ್ರ ಲೆಕ್ಕದಲ್ಲಿ ನಾವು ಖಾರ ಮಂಡಕ್ಕಿಯಲ್ಲಿ ಒಳ್ಳೆ ಇದರಲ್ಲಿ ಇದ್ದೀವಿ. ಎಲ್ಲರಿಗೂ ಚೆನ್ನಾಗಿದೆ, ಎಲ್ಲರೂ ಚೆನ್ನಾಗಿದ್ದಾರೆ. ಚೆನ್ನಾಗಿ ನಮ್ಮನ್ನು ಸಪೋರ್ಟ್ ಮಾಡ್ಯಾರೆ. ಎಲ್ಲರಿಗೂ ಧನ್ಯವಾದಗಳನ್ನು ನಾವು ಅರ್ಪಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್.